ಕಲ್ವಾರಿ ರಕ್ತದಿಂದ ಶುದ್ಧಿಸಯ್ಯ, ರಕ್ತದಿಂದ ಶುದ್ಧಿಸಯ್ಯ. ಕಲ್ವಾರಿ ಕಲ್ವಾರಿ ಮುಳ್ಳಿನ ಕಿರೀಟ ನೀ ಧರಿಸಿಕೊಂಡೆ, ನನಗಾಗಿ ನೀನು ಗಾಯಗೊಂಡೆ. ಮುಳ್ಳಿನ ಕಿರೀಟ ನೀ ಧರಿಸಿಕೊಂಡೆ, ನನಗಾಗಿ ಶಿಲುಬೆಯ ಮೇಲೆ ನನ್ನ ಕ್ಷಮಿಸಿ, ನನ್ನ ಶಾಪವ ನೀಗಿಸಿದೆ, ನನ್ನ ಶಾಪವ ನೀಗಿಸಿದೆ. ಕಲ್ವಾರಿ ಕಲ್ವಾರಿ ಅಪಹಾಸ್ಯವನ್ನು ನೀ ಸಹಿಸಿಕೊಂಡೆ, ನಿಂದನೆಯನ್ನು ನೀ ಸ್ವೀಕರಿಸಿದೆ. ಅಪಹಾಸ್ಯವನ್ನು ನೀ ಸಹಿಸಿಕೊಂಡೆ, ನಿಂದನೆಯನ್ನು ನೀ ಸ್ವೀಕರಿಸಿದೆ. ಮೊಣಕಾಲೂರಿ ವಂದಿಸುವೆ, ಮೊಣಕಾಲೂರಿ ವಂದಿಸುವೆ. ಕೈಗಳ ಮುಗಿದು ನಮಿಸುವೆ, ಕೈಗಳ ಮುಗಿದು ನಮಿಸುವೆ. ಕಲ್ವಾರಿ ಕಲ್ವಾರಿ
ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆಮೆನ್. ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯ ಮತ್ತು 30ನೇ ವಚನ. ಯೇಸು ಆ ಹುಳಿ ರಸವನ್ನು ತೆಗೆದುಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ಕಣ್ಮುಚ್ಚಿ ಒಂದು ನಿಮಿಷಗಳು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು ಮಹಾನತನು ಪರಲೋಕದ ದೇವರ ರಾಜ, ಅಪ್ಪ ಈ ಒಂದು ವಾಕ್ಯಕ್ಕೋಸ್ಕರ ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ ಕರ್ತನೆ. ಅಪ್ಪ ರಾಜ, ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ರಾಜ ಕರ್ತನೆ ಸಪ್ಪ. ಅಪ್ಪ ಕರ್ತನೆ, ನಮಗೋಸ್ಕರ ರಾಜ ನೀನು ಎಲ್ಲವನ್ನು ತೀರಿಸಿದ ರಾಜ ಕರ್ತನೆ ಸಪ್ಪ. ಅಪ್ಪ ಈ ಸಮಯ ಕರ್ತನೆ ವಾಕ್ಯದ ಮೂಲಕ ರಾಜ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕಂತ ಕೇಳಿಕೊಳ್ಳುತ್ತೇನೆ ಕರ್ತನೆ. ಹಾಗೆ ಮಾಡಿ ಸ್ತೋತ್ರ ಮಾಡ್ತೇನೆ ಸದ ದೇವರೇ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಈ ಲೋಕದಲ್ಲಿ ಬಂದು ತುಂಬಾ ವಿಷಯಗಳನ್ನು ಆತನು ತೀರಿಸಿದ್ದಾನೆ. ಒಂದು ವಾಕ್ಯ ಮುಂಚೆ ನಾವು ಓದೋದಾದ್ರೆ 28ನೇ ವಚನದಲ್ಲಿ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರ್ಥಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಸಿಸ್ಟರ್ ಬಂದು ತುಂಬಾ ಚೆನ್ನಾಗಿ ನಮಗೆ 5ನೇ ವಚನವನ್ನು ಬಿಡಿಸಿ ಹೇಳ್ಕೊಟ್ರು. ಅದು ಏನಕ್ಕೋಸ್ಕರ ಅದು ನೀರಡಿಕೆ ಆಗಿದೆ ಅಂತ ದೇವ್ರು ಹೇಳ್ತಾರೆ ಅಂತಂದ್ಬಿಟ್ಟು ಆತನು ಆ ಒಂದು ವಾಕ್ಯವನ್ನು ನಾವು ದೃಷ್ಟಿಸಿ ನೋಡ್ಬೇಕಾದ್ರೆ ಶಾಸ್ತ್ರದ ಮಾತುಗಳು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂತ ದೇವ್ರು ಹೇಳ್ತಾರೆ. ಸೊ ಆತನು ಏನೆಲ್ಲ ತೀರಿಸಿದ್ದಾನೆ. ನಾವು ತುಂಬಾ ವಿಷಯಗಳನ್ನು ಆತನು 33 ವರ್ಷ ಕಾಲ ಈ ಲೋಕದಲ್ಲಿ ಆತನ ಜೀವನ ಮಾಡಬೇಕಾದ್ರೆ ಒಂದೊಂದು ದಿನವೂ ದೇವರನ್ನು, ತಂದೆಯಾದ ದೇವರನ್ನು ಆತನು ನೋಡಿ ಆತನ ಚಿತ್ತಕ್ಕನುಸಾರವಾಗಿ ನಡೆದು ಒಂದೊಂದು ಆತನು ತೀರಿಸಿಕೊಂಡು ಬರ್ತಿದ್ದಾನೆ. ಹಲ್ಲೆಲೂಯಾ. ನಾವು ಮೊದಲನೇದಾಗಿ ನೋಡಿದರೆ ನಾವು ಪ್ರವಾದನೆಗಳನ್ನು ಆತನು ತುಂಬಾ ತೀರಿಸಿದ್ದಾನೆ. ಸೊ ಯೋಹಾನ ಬರೆಸುವಾದ್ರೆ ನಾವು ಓದಿದ ಪ್ರಕಾರ ಪ್ರವಾದನೆಗಳು ನೆರವೇರುವಂತೆ ಎಲ್ಲವೂ ತೀರಿತೆಂದು ಆತನು ಹೇಳ್ತಾನೆ. ಸೊ ದೇವರಿಗೆ ಇದರ ಮೂಲಕ ನಮಗೆ ಗೊತ್ತಾಗುತ್ತೆ, ಪ್ರವಾದನೆಗಳು ಒಂದು 300ಕ್ಕೂ ಹೆಚ್ಚು ಪ್ರವಾದಿಗಳು ಯೇಸುವಿನ ಬಗ್ಗೆ ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ. ಈತನು ಈ ರೀತಿಯಾಗಿ ಒಬ್ಬ ಮನುಷ್ಯನು ಬರ್ತಾನೆ, ಈ ರೀತಿಯಾಗಿ ಆತನು ಕಷ್ಟಪಡ್ತಾನೆ, ಈ ರೀತಿಯಾಗಿ ಆತನು ಜಜ್ಜಲ್ಪಡ್ತಾನೆ, ಈ ರೀತಿಯಾಗಿ ಆತನ ಶಿಲುಬೆಲೆ ಏರಿಸ್ತಾರೆ ಅಂತ ಅಂದ್ಬಿಟ್ಟು 300ಕ್ಕೂ ಹೆಚ್ಚು ಪ್ರವಾದಿಗಳು ಆತನ ಬಗ್ಗೆ ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ದೇವರಿಗೆ ಮುಂಚೆನೆ ಗೊತ್ತಿತ್ತು ಯೇಸು ಅನ್ನೋ ಒಬ್ಬನು ಬರ್ತಾನೆ ಅಂತ ಅಂದ್ಬಿಟ್ಟು. ಆಮೇನ್. ಸೊ ಪೇತ್ರನು ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 20ನೇ ವಚನ ಈ ರೀತಿ ಹೇಳುತ್ತೆ, ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಿದ್ದು ಅಂತ್ಯಕಾಲದಲ್ಲಿ ಆತನು ಪ್ರತ್ಯಕ್ಷನಾಗ್ತಾನೆ. ಸೊ ಇದರ ಅರ್ಥ ಏನಂದ್ರೆ, ಜಗತ್ ಉತ್ಪತ್ತಿಗಿಂತ ಮುಂಚೆನೆ ಯೇಸು ಸ್ವಾಮಿ ಅನ್ನೋ ಒಬ್ಬರು ಬರ್ತಾರೆ ಅಂತ ಗೊತ್ತಿತ್ತು. ಆತನು ಬಂದು ಒಂದು ಶರೀರವಾಗಿ ಬರೋದಕ್ಕೋಸ್ಕರವಾಗಿ ಒಂದು ಸಮಯ ಬೇಕಿತ್ತಷ್ಟೇ. ಆ ಸಮಯವು ಬಂದಾಗ ಆತನು ಈ ಲೋಕಕ್ಕೆ ಬರ್ತಾನೆ. ಸೊ ಆತನು ಪ್ರವಾದನೆಗಳನ್ನು ಆತನು ನೆರವೇರಿಸಲು ಆತನು ಬಂದಿದ್ದಾನೆ. ಸೊ ನಾವು ಪ್ರವಾದಗಳನ್ನು ನೋಡ್ಬೇಕಾದ್ರೆ ಜಕಾರನು ಬರೆದ ಪ್ರವಾದನೆ ಗ್ರಂಥ ಅದರ 9ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ಚಿಯೋನ್ ನಗರಿಯೇ ನೀನು ಹೆದರಬೇಡ, ನಿನಗೆ ಒಬ್ಬ ರಾಜನು ಬರ್ತಾನೆ. ಹಲ್ಲೆಲೂಯಾ.
ನಾವು ಒಂದು ವಾರದಲ್ಲಿ ನಾವು ವಾಕ್ಯನ ಓದಿದ್ವಿ. ಚಿಯೋನ್ ನಗರಿಯೇ ಹೆದರಬೇಡ, ನಿನಗೆ ಒಬ್ಬ ರಾಜನು ಬರ್ತಾನೆ, ಆತನು ಕತ್ತೆಯ ಮೇಲೆ ಕೂತ್ಕೊಂಡು ಬರ್ತಿದ್ದಾನೆ, ನಿನ್ನನ್ನು ಬಿಡಿಸುವ ಆತನಾಗಿದ್ದಾನೆ. ಜಕರಣ ಬರೆದ ಪ್ರಬಂಧ ಗ್ರಂಥ ಅದರ 9ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ. ಅದನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅದನ್ನು ಯೆರೂಸಲೇಮಿಗೆ ಬರಬೇಕಾದ್ರೆ ತನ್ನ ಶಿಷ್ಯರನ್ನು ಕಳಿಸಿಕೊಟ್ಟು ಒಂದು ಕತ್ತೆಯನ್ನು ತಗೊಂಡ್ಬರ್ರಿ, ನಾನು ಅದ್ರ ಮೇಲೆ ಕೂತ್ಕೊಂಡು ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅವಾಗ ಜನರು ಏನ್ ಮಾಡ್ತಾರೆ ಅಂದ್ರೆ, ಬಂದಾಗ ಗರಿಗಳೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಆತನ ಮುಂದೆ ಹಾಕಿ ಹೋಸನ್ನ 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 ಅಂತ ಹಾಡಾಡ್ತಾರೆ, ಹೌದಲ್ವಾ? ಆಗ ಆತನು ಎಲ್ಲಿ ಹೋದ್ರು ತುಂಬಾ ಜನರು ಸೇರಿಕೊಳ್ತಾರೆ ಆತನ ಮಧ್ಯದಲ್ಲಿ. ಹೋಸನ್ನ ಹೋಸನ್ನ ಅಂತ ಆತನಿಗೆ ಮುಂದೆ ಗೀತನ ಹಾಡ್ತಾರೆ. ಇದು ನಮ್ಮ ರಾಜನು ಬಂದಿದ್ದಾನೆ, ನಮ್ಮನ್ನು ರಕ್ಷಿಸುವ ಆತನು ಬಂದಿದ್ದಾನೆ, ನಮ್ಮನ್ನು ಬಿಡಿಸುವ ಆತನು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಹೋಸನ್ನ ಅಂತ ಹಾಡಾಡ್ತಾರೆ. ಸೊ ನಾವು ಯೆಶಾಯನ ಬರೆದ ಪ್ರವಾದನೆಗಂತ ಅದರ 53ನೇ ಅಧ್ಯಾಯ 3ನೇ ವಚನವನ್ನು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಅದರ 53ನೇ ಅಧ್ಯಾಯ 3ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರನ್ನು ಸೇರಿಸಿಕೊಳ್ಳದವನು, ಸಂಕಷ್ಟಗೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವುದಕ್ಕೆ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ನಾವು 1 ನಿಮಿಷ ಕಾಲ ಮುಂಚೆ ನೋಡಿದ್ವಿ, ಜನರು ಆತನು ಹೋದಾಗ ಜನರೆಲ್ಲ ಆತನಿಗೆ ಮುಂದೆ ಬಂದು ಹೋಸನ್ನ 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 ಅಂತ ಗೀತೆಗಳು ಹಾಡ್ತಾರೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದ ಹೇಳುತ್ತೆ, ಆತನು ಧಿಕ್ಕರಿಸಲ್ಪಟ್ಟವನಾಗಿದ್ದನು, ಆತನು ತಳ್ಳಲ್ಪಟ್ಟವನಾಗಿದ್ದನು, ಆತನು ನಮಗೋಸ್ಕರ ಬಂದರೂ ಆತನನ್ನು ನಾವು ಅರಿಯಲಿಲ್ಲ, ಆತನ ನಾವು ಓರೆಗಳಿಸಿದ್ದೇವೆ. ಹಲ್ಲೆಲೂಯ ಹಲ್ಲೆಲೂಯ. ಆದರೆ ನಾವೀಗ ಮುಂಚೆ ಒಂದು ನಿಮಿಷಗಳ ನಾವು ವಿಡಿಯೋದಲ್ಲಿ ನೋಡಿದ್ದು, ಆತನನ್ನು ಏನೆಲ್ಲ ಮಾಡ್ತಾರೆ, ಆತನನ್ನು ಹೊಡಿತಾರೆ, ಆತನನ್ನು ಬಡಿತಾರೆ, ಆತನನ್ನು ಯಾರು ಸೇರಿಸಿಕೊಳ್ಳುವುದಿಲ್ಲ. ಸೊ ನಾವು ವಿಡಿಯೋದಲ್ಲಿ ನೋಡಿದ್ವಲ್ಲ, ಈ ರೀತಿ ಆಗಲ್ಲ ಮಾಡ್ತಾರೆ. ಯಾತಕ್ಕೋಸ್ಕರವಾಗಿ ಮಾಡ್ತಾರೆ? ವಾಕ್ಯಗಳು ನೆರವೇರುವಂತೆ, ಪ್ರವಾದನೆಗಳು ನೆರವೇರುವಂತೆ. ಯೆಶಾಯನು ಬರೆದ ಪ್ರವಾದನೆಗಳಲ್ಲಿ ಹೇಳಿರೋ ಪ್ರಕಾರನೇ ಅದೆಲ್ಲ ನೆರವೇರೋದಕ್ಕೋಸ್ಕರವಾಗಿ ಆತನು ತನ್ನನ್ನು ತಾನೇ ಒಪ್ಪಿಸಿಕೊಡ್ತಾನೆ. ಆತನಿಗೆ ಮುಂಚೆನೇ ಗೊತ್ತಿತ್ತು, ನಾನು ಈ ರೀತಿಯಾಗಿ ನಾನು ಕಷ್ಟಪಡ್ತೇನೆ, ಈ ಲೋಕದ ಜನರಿಗೋಸ್ಕರವಾಗಿ ನಾನು ಕಷ್ಟಪಡ್ತೇನೆ, ಆತನಿಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಪ್ರವಾದನೆಗಳು ಹೇಳಿದ ಪ್ರಕಾರ ಆತನು ಇಷ್ಟು ಕಷ್ಟಪಡ್ತಾನೆ. ಆತನು ಈ ಲೋಕಕ್ಕೆ ಬೆಳಕಾಗಿದ್ದನು, ಆತನು ಈ ಲೋಕಕ್ಕೆ ವಾಕ್ಯವಾಗಿದ್ದನು, ಆತನಿಗೆ ಜನರಿಗೆ ನಡೆಸುವ ಆತನಾಗಿದ್ದನು. ಆತನು ಈ ಲೋಕದಲ್ಲಿ ಬಂದಾಗ ಎಷ್ಟೋ ಅದ್ಭುತಗಳನ್ನು ಮಾಡಿದನು. ಆತನು ಹೋಗುವ ದಾರಿಯೆಲ್ಲ ಕುಂಟರಿಗೆ ಕಾಳು ಕೊಟ್ಟನು, ಕುರುಡರಿಗೆ ಕಣ್ಣು ಕೊಟ್ಟನು, ಸತ್ತೋರನ್ನು ಎಬ್ಬಿಸಿದನು ದೇವರು. ಆದರೆ ಒಂದು ಸಮಯ ಬಂದಾಗ ಪ್ರವಾದನೆಗಳು ನೆರವೇರುವಂತೆ ಆತನನ್ನು ತಳ್ಳಿಬಿಟ್ರು ಜನರು. ಆತನನ್ನು ತಳ್ಳಿ ಬಿಡಬೇಕಾದ್ರೆ ಒಂದು ಕಾರ್ಯ ನಡೆಯುತ್ತೆ. ಅವರು ಯೇಸುವನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಒಂದು ಪಿಲಾತನ ಹತ್ರ ಒಪ್ಪಿಸಿ ಕೊಡ್ತಾರೆ. ಸೊ ಪಿಲಾತನ ಹೇಳ್ತಾನೆ, ಈತನಲ್ಲಿ ನಾನು ಏನೂ ತಪ್ಪು ಅರಿಯನಲ್ಲ, ಈತನ ಏನು ತಪ್ಪೇ ಮಾಡಿಲ್ವಲ್ಲ, ಈತನ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ? ದೇವರ ವಾಕ್ಯ ನೆರವೇರುವಂತೆ ಇದೆಲ್ಲ ನಡೀತಾ ಇದೆ. ಹಲ್ಲೆಲೂಯಾ. ಮತ್ತೆ ಆತನು ನಮ್ಮ ಒಂದು ಪಾಪದ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮನ್ನು ಬಿಡಿಸಲು, ನಮ್ಮನ್ನು ರಕ್ಷಿಸಲು, ನಮ್ಮೊಂದು ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನಿಗೆ ಇದೆಲ್ಲ ನಡೀತೈತೆ. ಹಲ್ಲೆಲೂಯಾ. ದೇವರು ಲೋಕೋತ್ಪಾದಕದ ಮುಂಚೆಯೇ ಆತನನ್ನು ಅರಿತ ದೇವರಾಗಿದ್ದಾರೆ. ಸೊ ಆತನಿಗೆ ಗೊತ್ತಿತ್ತು, ಈ ಜನರು ಈ ರೀತಿಯಾಗಿ ಪಾಪ ಮಾಡ್ತಾರೆ, ಈ ಜನರನ್ನು ರಕ್ಷಿಸಲು ರಕ್ತ ಅವಶ್ಯಕವಾಗಿದೆ. ಹಲ್ಲೆಲೂಯಾ. ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ. ಪಾಪದ ಸಂಬಳ ಮರಣವಾಗಿದೆ. ಪಾಪದ ರಕ್ಷಿಸಲು ರಕ್ತ ಬೇಕಾಗಿದೆ. ಅದು ಬರೀ ನಮ್ಮ ಒಂದು ರಕ್ತದಿಂದ, ಯಾರೋ ಒಂದು ಮನುಷ್ಯರ ರಕ್ತದಿಂದ ಅದು ಆಗುವುದಿಲ್ಲ. ಅದು ನಿತ್ಯನಾದ ದೇವರ ರಕ್ತ ಬೇಕಾಗಿತ್ತು. ಹಲ್ಲೆಲೂಯಾ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ, ಜನರು ಪಾಪ ಮಾಡ್ತಾ ಇದ್ರು, ಒಂದು ಕುರಿ ತಗೊಂಡ್ಬರ್ತಾ ಇದ್ರು, ಅಥವಾ ಕೋಳಿ ತಗೊಂಡ್ಬರ್ತಾ ಇದ್ರು, ಅಥವಾ ಯಾವುದೋ ಒಂದು ಪ್ರಾಣಿ ತಗೊಂಡ್ಬರ್ತಾ ಇದ್ರು, ತಂದ್ಬಿಟ್ಟು ಏನ್ ಮಾಡ್ತಾ ಇದ್ರು, ಬಲಿ ಕೊಟ್ಟು ಒಂದು ಪಾಪ ಪರಿಹಾರ ಆಗ್ತಾ ಇತ್ತು. ಇದಕ್ಕೆಲ್ಲ ಒಂದು ಎಂಡ್ ಬೇಕು, ಇದಕ್ಕೆಲ್ಲ ಒಂದು ಕೊನೆ ಬೇಕು ಅಂತಂದ್ಬಿಟ್ಟು ತನ್ನನ್ನೇ ತಾನೇ ಒಪ್ಪಿಸಿಕೊಟ್ಟು ದೇವರು, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಚನ, ಎಲ್ಲರಿಗೂ ಗೊತ್ತಿರೋ ವಚನ ಹೇಳುತ್ತೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಈ ಒಂದು ಲಿಮಿಟ್ ಅಂತ ಹೇಳಿಲ್ಲ, ಅಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟು ಅಂತಂತಂದ್ರೆ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಆತನು. ಹಲ್ಲೆಲೂಯಾ ಹಲ್ಲೆಲೂಯಾ. ಎಷ್ಟು ಪ್ರೀತಿ ಅಂತ ಅದು ಎಣ್ಣಿಸಲು ಆಗೋದಿಲ್ಲ. ನಾವು ಈ ಒಂದು ಕಾರ್ಯವನ್ನು ಅಬ್ರಹಾಮ್ ಮತ್ತೆ ಈಸಾಕನ ಜೀವನದಲ್ಲಿ ನೋಡ್ಬೋದು. ಈ ಒಂದು ಅಬ್ರಹಾಮನ ಒಂದು ನಂಬಿಕೆನ ಪರೀಕ್ಷಿಸಗೋಸ್ಕರವಾಗಿ ದೇವರು ಹೇಳ್ತಾರೆ, ಈಸಾಕನನ್ನು ತಗೊಂಡೋಗ್ಬಿಟ್ಟು ಮೋರಿಯ ಬೆಟ್ಟದಲ್ಲಿ ನನಗೆ ಸ್ವಲ್ಪ ಬಲಿ ಕೊಡು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕತ್ತಿ ತೆಗಿಬೇಕಾದ್ರೆ ದೇವ್ರು ಹೇಳ್ತಾರೆ, ನಿನ್ನ ನಂಬಿಕೆ ನಾನು ಮೆಚ್ಚಿದ್ದೇನೆ, ಇದನ್ನು ಕೊಲ್ಲಬೇಡ, ಅಲ್ಲೊಂದು ಕುರಿ ಇದೆ, ಅದನ್ನು ಕೊಲ್ಲು. ದೇವರು ನಮ್ಮನ್ನು ಕಾಪಾಡುವತನಾಗಿದ್ದು ನಮ್ಮನ್ನು ರಕ್ಷಿಸೋಕ್ಕೋಸ್ಕರವಾಗಿ, ನಮ್ಮೊಂದು ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ನಮಗೋಸ್ಕರ ಬಂದಿದ್ದಾನೆ.
ನಾವು ಕೊನೆದಾಗ ನೋಡಿದ್ರೆ ನಾವು ಆತನ ಮಕ್ಕಳಾಗುವುದಕ್ಕೋಸ್ಕರವಾಗಿ, ಸೊ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅದರಲ್ಲಿ 3 ಭಾಗ ಇತ್ತು: ಹೊರಾಂಗಣ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಈ ಒಂದು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಹೋಗಕ್ ಆಗೋದಿಲ್ಲ, ಒಂದು ಪ್ರೀಸ್ಟ್ ಮಾತ್ರ ಹೋಗ್ಬೇಕು. ಪ್ರೀಸ್ಟ್ ಹೋಗ್ಬೇಕಂದ್ರೆ ನಾವು ತುಂಬಾ ಸಾರಿ ಕೇಳಿದ್ದೇವೆ, ಅವ್ರಿಗೆ ಗಂಟು ಕಟ್ಟಿ ಚೈನ್ ಕಟ್ಬಿಟ್ಟು ಅವ್ರನ್ನ ಒಳಗಡೆ ಕಳಿಸ್ತಾ ಇದ್ರು. ಯಾಕಂದ್ರೆ ಅವ್ರೇನಾದ್ರು ಪಾಪ ಮಾಡಿದ್ರೆ ಅಲ್ಲೇ ಅವ್ರು ಸತ್ತೋಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ಎಳೆದುಕೊಂಡು ಮಾತ್ರ ಆಚೆ ತೆಗಿಬೇಕಾಗುತ್ತೆ. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಆತನು ಬಿಡಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಕೊಟ್ಟು ನಮ್ಮೊಂದು ಪಾಪಗಳಿಂದ, ನಮ್ಮೊಂದು ದ್ರೋಹಗಳಿಂದ, ನಮ್ಮೊಂದು ನಿಂದೆಗಳಿಂದ ನಾವು ಆತನ ಮಕ್ಕಳಾಗುವುದಕ್ಕೆ ನಮ್ಮನ್ನು ಆತನು ತನ್ನ ಪ್ರಾಣ ಕೊಟ್ಟು ಆತನು ತಗೊಂಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಇದನ್ನ? ಎಲ್ಲ ಕೈಗಳ ಮೇಲೆ ಕೆತ್ತ ಹಲ್ಲೆಲೂಯಾ ಅನ್ನುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸೋಕ್ಕೋಸ್ಕರವಾಗಿ, ನಮ್ಮನ್ನು ಕಾಪಾಡೋದಕ್ಕೋಸ್ಕರವಾಗಿ ಆತನು ಈ ಲೋಕವನ್ನು ಬಿಟ್ಟು ಬಂದಿದ್ದಾನೆ. ಇದೆಲ್ಲವೂ ಮುಗಿದ ಮೇಲೆ ಆತನು ತಿಳಿತಾನೆ, ಈಗ ಎಲ್ಲವೂ ಮುಗಿಯಿತು, ನಾನು ಈ ಲೋಕವನ್ನು ರಕ್ಷಿಸಿದ್ದೇನೆ, ನನ್ನ ಪ್ರಾಣವನ್ನು ನಾನು ಒಪ್ಪಿಸಿಕೊಟ್ಟಿದ್ದೇನೆ, ನನ್ನ ರಕ್ತವನ್ನು ನಾನು ಚೆಲ್ಲಿದ್ದೇನೆ. ನಾವು ಈಗ ವಿಡಿಯೋದಲ್ಲಿ ನೋಡಿರುತ್ತಲೇ ಆತನ ತಲೆ ಮೇಲೆ ಮುಳ್ಳು ಕಿರೀಟ ಇಡಬೇಕಿತ್ತು, ಅದು ಪ್ರವಾದಗಳಿತ್ತು, ಅದು ಇಟ್ಟಿದ್ದಾರೆ. ಆತನಿಗೆ 5 ಗಾಯಗಳಾಗಬೇಕಿತ್ತು, ಅದು ಪ್ರವಾದಗಳಿತ್ತು, 5 ಗಾಯಗಳಾಗಿದೆ. ಆತನ ಶಿಲುಬೆಲೆ ಏರಿಸಬೇಕಿತ್ತು, ಆತನ ಶಿಲುಬೆಲೆ ಏರಿಸಿದ್ದಾರೆ. ಎಲ್ಲವೂ ಮುಗಿದಿದೆ. ದೇವರು ತನ್ನ ಮಗನನ್ನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನಕ್ಕೋಸ್ಕರ ಕಳಿಸಿಕೊಟ್ಟನೋ ಎಲ್ಲವೂ ಕಾರ್ಯ ಮುಗಿದಿದೆ. ಮುಗಿದ ಮೇಲೆ ಆತನು ಹೇಳ್ತಾನೆ, ತೀರಿತು. ಹಲ್ಲೆಲೂಯಾ, ನಾನು ಈ ಲೋಕವನ್ನು ರಕ್ಷಿಸಿದ್ದೇನೆ. ಸೊ ನಾವು ಈಗ ಯಾರ್ಯಾರು ದೀಕ್ಷಾನ ಸ್ನಾನ ತೆಗೆದುಕೊಂಡು ಆತನನ್ನು ನಂಬುವರಾದರೋ ಅವರು ಎಲ್ಲರಿಗೂ ಪುತ್ರರು ಪುತ್ರಿಯರು ಎನ್ನೋ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಈ ಲೋಕದ ತಂದೆ ಕಲ್ಲು ಕೇಳುವ ಮಗನಿಗೆ ಊಟವನ್ನು ಕೇಳುವ ಮಗನಿಗೆ ಕಲ್ಲನ್ನು ಕೊಡ್ತಾನೋ, ಮೀನನ್ನು ಕೇಳುವ ಮಗನಿಗೆ ಹಾವನ್ನು ಕೊಡ್ತಾನೋ, ಈ ರೀತಿಯಾದ ಜನರು ನೀವಾದವರು ಪರಲೋಕದ ತಂದೆ ನಮ್ಮನ್ನು ಹೇಳ್ತಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಪರಲೋಕದ ತಂದೆ ಕೇಳೋರಿಗೆ ಎಷ್ಟು ಹೆಚ್ಚಾದ ಆಶೀರ್ವಾದವನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಬಿಡಿಸಿಕೊಳ್ಳಲು ಆತನು ಎಲ್ಲವನ್ನು ತೀರಿಸಿದ್ದಾನೆ. ಆಮೇನ್. ನಮ್ಮನ್ನು ಒಪ್ಪಿಸಿಕೊಳ್ಳೋ ಕಣ್ಣುಗಳನ್ನು ಮುಚ್ಚಿಕೊಂಡು, ಅವ ಪರಿಶುದ್ಧನ ನೀತಿವಂತನ ಪರಲೋಕದ ರಾಜ್ಯ ಕರ್ತನೇ ಸಪ ರಾಜ್ಯ ನಮ್ಮನ್ನು ಬಿಡಿಸಿಕೊಂಡು ರಾಜ್ಯ ಕರ್ತನೆ. ಅಪ್ಪ, ನೀನು ಈ ಲೋಕಕ್ಕೆ ಬಂದು ರಾಜ್ಯ ನಿನ್ನ ಎಲ್ಲವನ್ನು ರಾಜ್ಯ ನೀನು ಮಾಡಿ ತೀರಿಸಿದ ರಾಜ್ಯ ಕರ್ತನೆ ಸಪ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ರಾಜ್ಯ ಅಪ್ಪ ನನ್ನ ತನ್ನ ಒಬ್ಬನೇ ಮಗನನ್ನು ಕೊಟ್ಟ ರೀತಿಯಲ್ಲಿ ಕರ್ತನೆ ಸಪ. ಅಪ್ಪ, ನಾವು ನಿಮ್ಮನ್ನು ಪ್ರೀತಿಸುವಂತೆ ರಾಜ್ಯ ಅಪ್ಪ, ನಿಮ್ಮಲ್ಲೇ ನೆಲೆಗೊಂಡು ನಡೆಯುವಂತೆ ರಾಜ್ಯ ಕರ್ತನೆ ನಮ್ಮನ್ನು ಬಲಪಡಿಸು ಕರ್ತನೆ. ನಮ್ಮೆಲ್ಲರನ್ನು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತಾನೆ. ಆಶೀರ್ವದಿಸು, ಬಲಪಡಿಸು. ಯೇಸು ಸಿನ್ನ ದೇವರೇ. ಹಲ್ಲೆಲೂಯಾ. 6ನೇ ವಾಕ್ಯದ ಅರ್ಥಗಳನ್ನು ತಮ್ಮ ಮಾತಿನಲ್ಲಿ ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿಕೊಟ್ಟ ಸ್ಯಾಮ್ವೆಲ್ ಬ್ರದರಿಗೆ ಕೈಗಳನ್ನು ತಟ್ಟಿ ಧನ್ಯವಾದಗಳನ್ನು ತಿಳಿಸೋಣ. 7th ವರ್ಡ್, 7ನೆಯ ವಾಕ್ಯ ಓದುವುದಕ್ಕೆ ಐ ರಿಕ್ವೆಸ್ಟ್ ಲೀನಾ ಸಿಸ್ಟರ್ ಟು ಕಮ್ ಆನ್ ದ ಸ್ಟೇಜ್. ಲೋಕ